ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸೋನಿ ನಂಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಬಂದಿದ್ದೇನೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ. ಫ್ರೆಂಡ್ಸ್, ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಫೋಟೋಶಾಪಲ್ಲಿ ಟೆಕ್ಸ್ಟ್ ಎಡಿಟಿಂಗ್ ಮಾಡೋದು ಹೆಂಗೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಲವಾರು ಬಗೆಯಲ್ಲಿ ಒಂದು ಬ್ಯಾನರ್ ಮೇಲೆ ಒಂದು ಯಾವುದೋ ಒಂದು ಪೋಸ್ಟರ್ ಎಡಿಟ್ ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಎಡಿಟಿಂಗ್ ಭಾಳ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರನ ವಹಿಸ್ತೈತಿ ಫೋಟೋಶಾಪಲ್ಲಿ. ಆ ಒಂದು ಕಾರಣಕ್ಕೋಸ್ಕರ ಟೆಕ್ಸ್ಟ್ ಎಡಿಟಿಂಗ್ ಯಾವ ರೀತಿ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾವ ಥರ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಿದರೆ ಯಾವ ಥರ ನಮಗೆ ಒಂದು ಬೆನಿಫಿಟ್ ಸಿಗುತ್ತೈತೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಮಧ್ಯದಲ್ಲಿ ನೋಡ್ತಾ ಸ್ಕಿಪ್ ಮಾಡ್ತಾ ಹೋದರೆ ಏನು ನಿಮಗೆ ಅರ್ಥ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋ ನೋಡೋದ್ರಿಂದ ನಿಮಗೆ ಪರಿಪೂರ್ಣವಾಗಿ ಈ ಒಂದು ಮಾಹಿತಿ ನಿಮಗೆ ದೊರೆಯುತ್ತದೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೆಲ್ಲರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಅಡೋಬೆ ಫೋಟೋಶಾಪ್ 7.0ನ. CS2 ಇದೆ ಇದು, ಸಾರಿ, ಅಡೋಬೆ ಫೋಟೋಶಾಪ್ CS2 ಓಪನ್ ಮಾಡಿದ್ದೀನಿ. ಇದರಲ್ಲಿ ಟೆಕ್ಸ್ಟ್ ಎಡಿಟಿಂಗ್ ಮಾಡಬೇಕು. ಇವಾಗ ನಾನು ಏನು ಮಾಡಬೇಕು, ಒಂದು ನ್ಯೂ ಪೇಜ್ ತೊಗೋಬೇಕು. ಯಾವುದೋ ಒಂದು ನ್ಯೂ ಪೇಜ್ ತೊಗೊಂಡೆ ನಾನು. ಓಕೆ, ಇದನ್ನು ರೊಟೇಟ್ ಮಾಡೋಣ. ಇಮೇಜಲ್ಲಿ ಹೋಗಬೇಕು. ಇಮೇಜಲ್ಲಿ ಹೋಗ್ಬಿಟ್ಟು 90 ಡಿಗ್ರಿ. ಓಕೆ, ಇದನ್ನ ಟೆಕ್ಸ್ಟ್ ಎಡಿಟ್ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಟಿ ಅನ್ನೋದಿದೆಯಲ್ಲ, ಇಲ್ಲಿ ಟೆಕ್ಸ್ಟ್ ಟೂಲ್ ಅನ್ನೋದು, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ. ಓಕೆ, ಝೂಮ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಒಂದು ಎಡಿಟ್ ಮಾಡ್ತಾ ಇದ್ದೀನಿ. ಏನು ಬರೆಯೋಣ? PARLE G, ಪಾರ್ಲೆಜಿ. ಓಕೆ, ಇದು ಒಂದು ಪಾರ್ಲೆಜಿ ಅಂತ ಕೇಸಿ ಒಂದು ಬಿಸ್ಕೆಟ್ ಒಂದು ನೇಮು ಇದರಲ್ಲಿ ಎಡಿಟ್ ಇದು ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಓಕೆ, ಪಾಂಟ್ಸ್ ಚೇಂಜ್ ಮಾಡ್ಕೊಂಬಿಡೋಣ. ಟಿಯಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂಬಿಟ್ರೆ ಆಯಿತು. ಟಿಯಲ್ಲಿ ಕ್ಲಿಕ್ ಮಾಡ್ಕೇಸಿ ಅಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಗಬೇಕು. ಇಲ್ಲಿ ಇಲ್ಲಿದೆಯಲ್ಲ, ಇಲ್ಲಿ ಬಂದು ಕ್ಲಿಕ್ ಮಾಡಬೇಕು. ನಿಮಗೆ ಯಾವ ಥರ ಪಾಂಟ್ಸ್ ಬೇಕೋ ಆ ಥರ ನಿಮಗೆ ಇಲ್ಲಿ ಲಭ್ಯವಾಗಿ ಸಿಗ್ತವೆ. ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಾನು ಆಗಲೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆ ಒಂದು ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆ ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ ಪಾರ್ಲೇಜಿ ಅಲ್ಲ. ದೊಡ್ಡದಾಯಿತು. ಓಕೆ, ಈ ನಮಗೆ ಇನ್ನೊಂದು ಪಾಯಿಂಟ್ಸ್ ತೊಗೊಂಬಿಡೋಣ, ಬೇರೆ ಚೆನ್ನಾಗಿರೋದು ಇದೆಲ್ಲ. ಓಕೆ, ಇದರಲ್ಲಿ ಫ್ರೆಂಡ್ಸ್, ಈಗ ನಾನು ಇದನ್ನ ಎಡಿಟ್ ಮಾಡಬೇಕು. ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಲೇಯರ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್, ಲೇಯರಲ್ಲಿ ಹೋಗ್ಬಿಟ್ಟು ಬೆಂಡಿಂಗ್ ಆಪ್ಷನ್ಸ್ ಅಂತ ಇರ್ತೈತಿ. ಇಲ್ಲಿ ಲೇಯರ್ ಬೆಂಡಿಂಗ್, ಲೇಯರಲ್ಲಿ ಬಂದು ಲೇಯರ್ ಸ್ಟೈಲ್ ಅಂತಿದೆ. ಬೆಂಡಿಂಗ್ ಆಪ್ಷನ್ಸನ್ನು ಬಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಅಂತ ಇಂಟರ್ಫೇಸ್ ಬರ್ತೈತಿ ನೋಡಿ ಫ್ರೆಂಡ್ಸ್. ಈ ಥರ ಒಂದು ಆಪ್ಷನ್ಸ್ ಇಂಟರ್ಫೇಸ್ ಬರ್ತೈತಿ. ಇದನ್ನೇನು ಮಾಡಬೇಕು, ಇದನ್ನು ತಗೋಬೇಡ, ಕೆಲಸ ಇಲ್ಲ ಇವರು. ಓಕೆ, ನೋಡಿ ಫ್ರೆಂಡ್ಸ್, ಸ್ಟೈಲ್ಸ್ ಅಂತಿದೆಯಲ್ಲ, ಇಲ್ಲಿ ಸ್ಟೈಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ಡಿಸೈನಿಂಗ್ ವರ್ಕಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಥರ ಬೇಕೋ ಆ ಥರ. ಇದನ್ನ ಕ್ಲಿಕ್ ಮಾಡುವ ಈ ಥರ, ಇದನ್ನ ಕ್ಲಿಕ್ ಮಾಡುವ ಈ ಥರ. ನೋಡಿ ಫ್ರೆಂಡ್ಸ್, ನಾನಾ ರೀತಿ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಇವು ಸಿಗ್ತವೆ, ಟೂಲ್ಸ್ ಸಿಗ್ತವೆ ಇದರಲ್ಲಿ. ಸೊ ನಮಗೆ ಇವು ಬೇಡ, ನಮಗೆ ಬೇರೆದರಲ್ಲಿ ಬೇಕು ಅಂತಂತಂದರೆ ಸ್ಟ್ರೋಕ್ ಅಂತಿದೆ. ಕೆಳಗಡೆ ಸ್ಟ್ರೋಕ್ ಅನ್ನೋದು ಇಲ್ಲಿ ಬಂದು
ನಿಮ್ಗೆ ಯಾವ ಥರ ಸ್ಟ್ರೋಕ್ ಬೇಕೋ ಆ ಥರ ಇಲ್ಲಿ ಎಡಿಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಓಕೆ, ಇದರಲ್ಲಿ ಓಕೆ ಮಾಡ್ದೆ ನಾವು. ಇದು ನೀವು ಮಾಡಬೇಕು, ಹೆಂಗೆ ಬೇಕು ನಿಮಗೆ ಆ ಥರ, ಈ ಥರ ಹೆಚ್ಚು ಬೇಕಾ ಕಮ್ಮಿ ಬೇಕಾ ಅನ್ನೋದು ತೋರ್ತಾಯಿತ್ತು. ಇದು ಕಲರು ಪ್ಯಾಟರ್ನಲ್ಲಿ ಪ್ಯಾಟರ್ನ್ ತಗೊಂಡು ನೋಡಿ ಫ್ರೆಂಡ್ಸ್, ಈ ಥರ ಪ್ಯಾಟರ್ನ್ ತಗೊಂಡ್ರೆ ಇಲ್ಲೊಂಥರ ನಾಲ್ಕೊಂದು ಆಪ್ಷನ್ಸ್ ಸಿಗ್ತವೆ ನೋಡಿ. ಈ ಥರ ಇಲ್ಲಿ 16 ರೀತಿಯ ಒಂದು ಆಪ್ಷನ್ ಸಿಗ್ತವೆ. ನಿಮ್ಗೆ ಯಾವ ಥರ ಬೇಕೋ ಅದನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಜೂಮ್ ಮಾಡಿಬಿಡ್ತೀನಿ ತಡಿ ಒಂದು ಸ್ವಲ್ಪ. ಓಕೆ, ಇದನ್ನ ತಗೊಂಡು ಆಪ್ಷನ್ಸು ಇದನ್ನ ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಆಪ್ಷನ್ಸ್ಗಳು ಸಿಗ್ತವೆ. ಈ ಥರ ಎಲ್ಲ ಡಿಸೈನ್ ಮಾಡ್ಕೋಬೋದು. ನಾರ್ಮಲ್ಲು ಫ್ರಂಟ್ಸ್ ಇನ್ಸೈಡ್ ಬೇಕಂದ್ರೆ ಇನ್ಸೈಡು, ಔಟ್ಸೈಡ್ ಬೇಕಂದ್ರೆ ಔಟ್ಸೈಡು. ನೋಡಿ ಫ್ರೆಂಡ್ಸ್, ಈ ಥರ ಔಟ್ಸೈಡ್ ಆಯಿತು. ಕಲರ್ ನಿಮ್ಗೆ ಯಾವ ಕಲರ್ ಬೇಕು, ಬ್ಲ್ಯಾಕ್ ಬೇಕಾ, ಅದು ಯಾವ ಕಲರ್ ಇದೆ, ವೈಟ್ ಕಲರ್ ಇದೆಯಲ್ಲ. ಓಕೆ, ವೈಟ್ ಅಷ್ಟೊಂದು ಆಗೋಲ್ಲ ನೋಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಪಾರ್ಲೇಜಿ ನೋಡಿ ನೋಡಿ, ಒಂಥರ ಮ್ಯಾಜಿಕಲ್ಲ ಬಂದಿದೆ. ಈ ಥರ ಎಲ್ಲ ಎಡಿಟ್ ಮಾಡ್ಕೋಬೋದು. ಪ್ಯಾಟರ್ನ್, ಸ್ಟ್ರೋಕು, ನಾರ್ಮಲು, ಡಿಫ್ರೆನ್ಸು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಡಿಫ್ರೆನ್ಸು ಇಲ್ಲ ಒಂದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಹೆವಿ ಡಿಫ್ರೆಂಟ್. ಈ ಕಡೆ ಒಂಥರ ಬೇರೆ, ಈ ಕಡೆ ಒಂಥರಲ್ಲ ಲೈಟಿಂಗ್ ಕಲರ್. ಹಾರ್ಡ್ ಮಿಕ್ಸ್, ಎಕ್ಸ್ಕ್ಲೂಸಿವ್. ಇಲ್ಲ ನಾವೊಂದು ಅಷ್ಟು ಕಲರ್ದು ನಿಮ್ಗೆ ಯಾವ ಕಲರ್ ಬೇಕೋ ಆ ಥರ ಪಿಂಕ್ ಲೈಟ್. ವ್ಯೂ ರೆಸಲ್ಯೂಷನ್ ಓಕೆ ಗೈಸ್, ನೋಡಿದ್ರಲ್ಲ ಇವತ್ತೊಂದು ವಿಡಿಯೋ. ಈ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡೋ ಒಂಥರ ಡಿಫ್ರೆಂಟ್. ವಾವ್ ನೋಡಿ ಫ್ರೆಂಡ್ಸ್, ಒಂಥರ ಮ್ಯಾಜಿಕಲ್ ಬಂದಿದೆ ಒಳಗಡೆ. ಸೂಪರಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಇದನ್ನ ಸೇವ್ ಮಾಡ್ತೀನಿ. ಸೇವ್ ಆ್ಯಸ್ JPG. ಓಕೆ ಗೈಸ್, ಇದಾಗಿತ್ತು ಇವತ್ತು ವಿಡಿಯೋ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇದರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ಬಗ್ಗೆ ಒಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.